ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಸಿಗ್ತಾ ಇದೆ. ಪೊಲೀಸರು 3 ಜನರನ್ನ ಬಂಧಿಸಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ 3 ಆರೋಪಿಗಳನ್ನ ಬಂಧಿಸಲಾಗಿದೆ. 3 ಬಂಧಿಸಿದ್ದಾರೆ ವಿಧಾನಸೌಧದ ಪೊಲೀಸರು. 3 ಜನ ದೆಹಲಿ ಮೂಲದ ಒಬ್ಬರು ಇಲ್ತಾಜ್ ಅಂತ, ಬೆಂಗಳೂರಿನ ಆರ್ಟಿ ನಗರದ ಮುನಾವರ್, ಹಾಗೆ ಹಾವೇರಿಯ ಬ್ಯಾಡಗಿಯ ಮೊಹಮ್ಮದ್ ಶಫಿ, ನಾಶಿಪುಡಿ 3 ಜನರು ಬಂಧಿತರು. 2ನೇ FSL ವರದಿಯನ್ನ ಆಧರಿಸಿ ಈಗ ವಿಧಾನಸೌಧದ ಪೊಲೀಸರು 3 ಜನರನ್ನ ಬಂಧಿಸಿದ್ದಾರೆ. ಆರೋಪಿಗಳನ್ನ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಹಾಗಾದ್ರೆ ದೃಢ ಆಯ್ತಾ ಪಾಕ್ ಪರ ಘೋಷಣೆ ಕೂಗಿದ್ದು? ಯಾಕಂದ್ರೆ ಖಾಸಗಿ ವರದಿಯನ್ನ ಸರ್ಕಾರ ಒಪ್ಕೊಳ್ಳಿಕ್ ತಯಾರಿರಲಿಲ್ಲ. ಸರ್ಕಾರದಿಂದ ವರದಿ ಬರಬೇಕು, ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಪರ ವಿರೋಧ ಚರ್ಚೆ ಜಟಾಪಟಿ ನಡೀತಾ ಇತ್ತು. ಈಗ 3 ಜನರನ್ನ ಬಂಧಿಸಲಾಗಿದೆ. 7 ರಿಂದ 8 ಜನರ ವಾಯ್ಸ್ ರೆಕಾರ್ಡ್ ಕೂಡ ತೆಗೆದುಕೊಳ್ಳಲಾಗಿತ್ತು. ಶಫಿ ಈ ನಾಶಿಪುಡಿ ಮೊದಲು ಹೇಳಿದ್ದ, ನಾವು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ವಿ ಅಂತ. ಅಲ್ಲಗಳೆದಿದ್ರು. ಅಲ್ಲಿ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ವಿಧಾನಸೌಧ ಮುಂದೆ, ಅಂದ್ರೆ ಆ ಸಂದರ್ಭದಲ್ಲಿ ಜಮಾವಣೆಗೊಂಡಾಗ. ಈಗ 2ನೇ ವರದಿಯನ್ನ ಆಧಾರವಾಗಿಟ್ಕೊಂಡು ಪೊಲೀಸರು, ವಿಧಾನಸೌಧದ ಠಾಣೆ ಪೊಲೀಸರು 3 ಜನರನ್ನ ಬಂಧಿಸಿದ್ದಾರೆ. ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಯಾಕೆ ಆ ಘೋಷಣೆ ಕೂಗಿದ್ರವರು? ಬಾಯಿ ತಬ್ಬಂತ ಅಥವಾ ಉದ್ದೇಶಪೂರ್ವಕವಾಗಿ ಕೂಗಿದ್ದ? ಇದೆಲ್ಲವೂ ಕೂಡ ಜಡ್ಜ್ ಮುಂದೆ ಹಾಜರಾಗುವ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡಬೇಕಾಗತ್ತೆ. ನೋಡಿ, ಇದು ಆ ಸಂದರ್ಭದಲ್ಲಿ ಕೂಗಿರುವಂತಹ ಘೋಷಣೆ. ಇದು ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ವಿಧಾನಸೌಧ ಆವರಣದಲ್ಲಿ, ವಿಧಾನಸೌಧ ಒಳಗಡೆನೆ ಅವರ ಬೆಂಬಲಿಗರು 10 ರಿಂದ 15 ಜನ ಆ ಸಂದರ್ಭದಲ್ಲಿ ನೆರೆದಿದ್ರು. ಅವ್ರ ಹಿಂದೆ ನೋಡಿ, ಇವರು ನಾಶಿಪುಡಿ ಅಂತ ಹೇಳಿ ಈಗ ಬಂಧಿತ ಆಗಿರುವಂತಹ ಆರೋಪಿ ಈತ. ಹಾವೇರಿಯ ಬ್ಯಾಡಗಿ ಮೂಲದವರು ಮೊಹಮ್ಮದ್ ಶಫಿ ನಾಶಿಪುಡಿ. ಅವತ್ತು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ನಾವು ಕೂಗೇ ಇಲ್ಲ, ಹಂಗೆ ಯಾರಾದರೂ ಕೂಗಿದ್ರೆ ನಾನೇ ಕಂಪ್ಲೇಂಟ್ ಕೊಡ್ತಿದ್ದೆ, ಎರಡು ಬಾರಿಸ್ತಿದ್ದೆ ಅಂತ ಹೇಳಿದ್ರು ಇವರು. ಈಗ ಪೊಲೀಸರು ಬಂಧಿಸಿದ ಯಾಕೆ ಹಾಗಾದ್ರೆ? ಅಂದ್ರೆ ವರದಿಯಲ್ಲಿ ದೃಢ ಆಯ್ತಾ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದು? ಇದು ಯಾವ ಮಟ್ಟಕ್ಕೆ ಹೋಗುತ್ತೀಗ? ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ? ನೋಡಿ, ಸರ್ಕಾರ ಏನು ಹೇಳಿತ್ತು? ಸರ್ಕಾರಿ ವರದಿ ಬರಬೇಕು, FSLದು ಸರ್ಕಾರಿ ಸಂಸ್ಥೆಯಿಂದ ಬರಬೇಕು, ಅದಾದ್ಮೇಲೆ ನಾವು ಆರೋಪಿಗಳನ್ನ ಬಂಧಿಸ್ತೇವೆ, ಯಾರನ್ನೂ ಕೂಡ ಇಲ್ಲಿ ರಕ್ಷಣೆ ಮಾಡುವಂತಹ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳಿದ್ರು. ಆದರೆ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ರು, ನೀವು ಈ ಪ್ರಕರಣವನ್ನ ಮುಚ್ಚಿ ಹಾಕ್ತೀರಿ, ವರದಿಯನ್ನ ಬಿಡುಗಡೆ ಮಾಡಲ್ಲ, ಯಾಕೆ ಮೀನಾಮೇಷ ಮಾಡ್ತಾ ಇದ್ದೀರಿ ಅಂತೇಳಿ. ಬಟ್ ಈಗ 2ನೇ ವರದಿಯನ್ನು ಆಧರಿಸಿಕೊಂಡು ವಿಧಾನಸೌಧ ಠಾಣೆ ಪೊಲೀಸರು 3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ದೆಹಲಿ ಮೂಲದವನು ಇಲ್ತಾಜ್ ಅಂತ ಹೇಳಿ, ಆರ್ಟಿ ನಗರ ಮೂಲದವನು ಮುನಾವರ, ಜೊತೆಗೆ ಹಾವೇರಿ ಜಿಲ್ಲೆ ಬ್ಯಾಡಗಿ ಮೂಲದವನು ಈತ ನಾವೇ ನೋಡ್ತಾ ಇದ್ದೀವಿ, ಮೊಹಮ್ಮದ್ ಶಫಿ ನಾಶಿಪುಡಿ. ಈ 3 ಜನರನ್ನ ಬಂಧಿಸಿದ್ದಾರೆ. ಫ್ರೇಮ್ ಬೈ ಫ್ರೇಮ್ ಎಲ್ಲ ಪರೀಕ್ಷೆಗಳನ್ನು ಮಾಡಲಾಗಿತ್ತು. ಧ್ವನಿ 7 ಜನರ ಧ್ವನಿ ಪರೀಕ್ಷೆ ಕೂಡ ಸಂದರ್ಭದಲ್ಲಿ FSL ಅಧಿಕಾರಿಗಳು ಅವರನ್ನು ಕರೆದುಕೊಂಡು ಹೋಗಿ ಮಾಡಲಾಗಿತ್ತು. ಈಗ ಆ ವರದಿಯಲ್ಲಿ ನಾಸಿರ್ ಹುಸೇನ್ ಅಥವಾ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೋದ್ರ ಜೊತೆಗೆ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು ಅನ್ನೋದು ಈಗ 2ನೇ ವರದಿಯಲ್ಲಿ ಗೊತ್ತಾಗಿದೆ. ಅಂದರೆ ಖಾಸಗಿ ಲ್ಯಾಬ್ನಲ್ಲಿ ಅದನ್ನು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಈಗ ನೋಡಿ, ಫಣೀಂದ್ರ ಆ್ಯಂಡ್ ಟೀಮ್ ಅವರು ಕೂಡ ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅದು ಸಾಬೀತಾಗಿತ್ತು. ಬಟ್ ಬಿಜೆಪಿ ಅದನ್ನ ಬಿಡುಗಡೆ ಮಾಡಿದರು. ಬಟ್ ಸರ್ಕಾರದಿಂದ ಅಧಿಕೃತವಾಗಿ ಆ ವರದಿ ಬರಬೇಕಾಗಿತ್ತು. ಈಗ 2ನೇ ವರದಿ ಬಂದಿದೆ. ಅದನ್ನು ಆಧಾರವಾಗಿ ಇಟ್ಕೊಂಡು 3 ಜನರನ್ನ ಬಂಧಿಸಿ ಜಡ್ಜ್ ಮುಂದೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೋಡೋಕೆ ಈಗ 3 ಜನ ಆರೋಪಿಗಳು ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಅಂತೇಳಿ. ಯಾಕಾಗ ಕೂಗಿದ್ರು ಇವರು? ಹಾಗಾದ್ರೆ ಅವತ್ತು ಈ ಬಂಧಿತ ಆರೋಪಿ ನಾಶಿಪುಡಿ ಏನು ಹೇಳಿದ್ದ, ಯಾವ ರೀತಿಯಾಗಿ ಅಲ್ಲಗಳೆದಿದ್ದ, ಅವ್ರ ಮೇಲೆ ಬಂದಿರುವಂತಹ ಆರೋಪವನ್ನ ಕೇಳೋಣ ಒಂದ್ಸರಿ. ನಾನು ನಿನ್ನೆ ನಾಸಿರ್ ಸರ್ ಅವರ ರಾಜ್ಯಸಭಾ ಎಲೆಕ್ಷನ್ ವೇಳೆಯಲ್ಲಿ ನಾನು ಕೂಡ ವಿಧಾನಸೌಧದಲ್ಲಿ ಇದ್ದೆ. ಅವ್ರ ಗೆಲುವು ಸಾಧಿಸಿಕೊಂಡು ಹೊರಗಡೆ ಬಂದ ಮೇಲೆ ಎಲ್ಲರೂ ಜೈಕಾರ ಹಾಕಿದ್ರು. ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಹುಸೇನ್ ಜಯವಾಗ್ಲಿ, ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಸಾರ್ ಜಿಂದಾಬಾದ್ ಅಂತ ಹೇಳಿ ಎಲ್ಲರೂ ಜೈಕಾರ ಹಾಕಿದ್ರು. ನಾನು ಕೂಡ ಜೈಕಾರ ಹಾಕಿದ್ದೀನಿ.
ಕೈ ಎತ್ತಿದ್ದೇನೆ, ಜೈ ಜೈ ಅಂತ ಹೇಳಿದ್ದೇನೆ ಸರ್. ಮತ್ತೆ ಈ ಒಂದು ಬೇರೆ ಆರೋಪಗಳು ಬರ್ತಾ ಇದೆ, ಇದು ಸುಳ್ಳು ಆರೋಪಗಳು ಇವೆಲ್ಲ. ಈ ತರ ನಾನು ಯಾವುದೂ ಸ್ಲೋಗನಿಗೆ ಜಯಕಾರ ಹಾಕಿಲ್ಲ, ಈ ತರ ನಾನು ಸ್ಲೋಗನ್ ನನ್ನ ಕೇಳಿ ಇಲ್ಲ. ಅಥವಾ ಯಾರಾದರೂ ಮಾಡಿದ್ರೆ ಅದಕ್ಕೆ ಸೂಕ್ತ ತನಿಖೆ ಮಾಡಿ ಅದಕ್ಕೆ ನೀವು ಒಳ್ಳೆ ಕ್ರಮ ತಗೋಬೇಕು, ಅದಕ್ಕೆ ಕಠಿಣ ಕ್ರಮ ತಗೋಬೇಕು. ನಾವು ಕೂಡ ಅದಕ್ಕೆ ಆ ಕ್ರಮಕ್ಕೆ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ನಾನು ಹೇಳ ಬಯಸ್ತೇನೆ. ನಾನು ನಿನ್ನೆ ನಾಸಿರ್ ಸರ್ ಅವರ ರಾಜ್ಯಸಭಾ ಎಲೆಕ್ಷನ್ ನೋಡಿ, ನಾಶಿಪುಡಿ ಅವತ್ತು ನಾನೇನು ಮಾಡೇ ಇಲ್ಲ, ಹಾಗೇನಾದ್ರೂ ಕೂಗಿದ್ರೆ ತನಿಖೆ ಮಾಡಬೇಕಾಗುತ್ತೆ, ಸೂಕ್ತ ತನಿಖೆ ಅಂತ ಹೇಳಿ ಮಾತಾಡಿದ್ರು. ಬಟ್ ಈಗ ಅವರೇ ಅರೆಸ್ಟ್ ಆಗಿದ್ದಾರೆ. 6 ದಿನಗಳಾದ್ಮೇಲೆ ಈ ಘಟನೆ ನಡೆದು 6 ದಿನಗಳಾದ ಮೇಲೆ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್ ಪಟೇಲ್, 6 ದಿನಗಳಾದ ಮೇಲೆ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ಇಂದ್ರೆ ಇದು ಸರ್ಕಾರದಿಂದ FSL ನಿಂದ ಬಂದಂತಹ ಅಧಿಕೃತ ಮಾಹಿತಿನ ಸರ್ಕಾರನೇ ಬಿಡುಗಡೆ ಮಾಡಿದ ಮೇಲೆನೆ ಈ ರೀತಿಯಾಗಿ ಅರೆಸ್ಟ್ ಆಗಿದ್ದ, ಅಥವಾ ಖಾಸಗಿ ಲ್ಯಾಬ್ ನಿಂದ ಏನಾದರೂ ತೆಗೆದುಕೊಂಡು ಈ ರೀತಿ ಮಾಡಿದ್ದ, ಹೇಗೆ? ಪ್ರಭು, FSL ವರದಿ ಬಂದ ಬಳಿಕವೇ ಮಾಡ್ಲಿಕ್ಕೆ ಸಾಧ್ಯ. ಖಾಸಗಿ ವರದಿಯನ್ನು ಇಟ್ಕೊಂಡು ತನಿಖಾಧಿಕಾರಿ ಯಾರನ್ನು ಕೂಡ ಬಂಧನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಅತ್ಯಂತ ಮತ್ತೆ ಗೌರ್ಮೆಂಟ್ಗೆ ಮತ್ತೆ ಕೋರ್ಟ್ಗೆ ಇವರು ಸಬ್ಮಿಟ್ ಮಾಡಬೇಕಾದ್ರೆ ಆ ಒಂದು ವರದಿಯನ್ನು ಪರಿಶೀಲನೆಯನ್ನು ಮಾಡಿರ್ಬೇಕಾಗತ್ತೆ. ಅದನ್ನು ಮಾಡದೆ ಯಾರೋ ಖಾಸಗಿಯವರು ಕೊಟ್ಟದನ್ನ ಇವ್ರು ಇಟ್ಕೊಂಡು ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಕಾದ್ರೆ ಇವರು ತನಿಖೆಗೆ ಸಹಕಾರಿಯಾಗುವಂತೆ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿಗಳೇನಿರ್ತವೆ, ಇಲ್ಲ FSL ಎಕ್ಸ್ಪರ್ಟ್ಸ್ಗಳೇನಿರ್ತಾರೆ ಅಂಥವ್ರ ಸಲಹೆಗಳನ್ನ ಪಡ್ಕೊಳ್ಬೋದು ತನಿಖೆಗೋಸ್ಕರ. ಅದನ್ನು ಹೊರತುಪಡಿಸಿ ಖಾಸಗಿಯವರು ಕೊಟ್ಟ ವರದಿಯನ್ನು ಇಟ್ಕೊಂಡು ಬಂಧನ ಮಾಡ್ಲಿಕ್ಕಾಗಲ್ಲ. ಏನು ಪೊಲೀಸರು ಈಗಾಗಲೇ 2 ವರದಿಗಳನ್ನ ಕೇಳಿದ್ರು FSLಗೆ. ಮೊದಲು ಒಂದು ವಾಯ್ಸ್ ಟ್ಯಾಂಪರಿಂಗ್ ಮಾಡಿದ್ಯಾ, ಮಾಡಲಾಗಿಲ್ವಾ ಏನನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ರು. ಅದಾದ ಬಳಿಕ ಒಂದಿಷ್ಟು ಕ್ವಶನ್ಸ್ ಕೇಳಿದ್ರು, ಸ್ಯಾಂಪಲ್ಗಳನ್ನ ಕಳಿಸಿದ್ರು. ಒಂದು 7 ರಿಂದ 8 ಜನ ಸ್ಯಾಂಪಲ್ಸ್ಗಳನ್ನು, ವಾಯ್ಸ್ ಸ್ಯಾಂಪಲ್ಗಳನ್ನು ತಗೊಂಡಿದ್ರು. ಅದು ತಗೊಂಡು FSLಗೆ ಕಳಿಸಿದ್ರು. FSL ಇಂದ ಆ ವರದಿ ಬರಲಿಕ್ಕೆ ಕಾಯ್ತಾ ಇದ್ರು. ಇದರ ಜೊತೆಗೆ ಈಗಾಗಲೇ ಸುಮಾರು 7, 8, 10 ಜನರನ್ನ ವಿಚಾರಣೆಯನ್ನು ಮಾಡಿದ್ರು. ಈಗ 3ರನ್ನ ಬಂಧನ ಮಾಡಿರುವಂಥದ್ದು. ದೆಹಲಿ ಮೂಲದ ಓರ್ವ ವ್ಯಕ್ತಿ, ಮುನವರ್ ಅಂತೇಳಿ RT ನಗರದ ವ್ಯಕ್ತಿ, ಮತ್ತೊಬ್ಬ ಬ್ಯಾಡ್ಗಿಯ ನಾಶಿಪುಡಿ ಅಂತೇಳಿ ಮೊಹಮ್ಮದ್ ಶಫಿ ನಾಶಿಪುಡಿ ಅಂತ ಏನು ಹೇಳ್ತೀವಿ, ಈ 3ರನ್ನ ಬಂಧನ ಮಾಡಿರುವಂಥದ್ದು. FSLನ ಒಂದು ವರದಿ ದೃಢಪಟ್ಟ ನಂತರ ಈ 3ರನ್ನ ಬಂಧನ ಮಾಡಿರುವಂಥದ್ದು. ಏನು ರಾಜ್ಯಸಭಾ ಚುನಾವಣೆ ಆದ ಬಳಿಕ ಅಲ್ಲಿ ಘೋಷಣೆಗಳನ್ನು ಏನು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ರು, ಈ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಡ ಕೂಗಿದ್ರು. ಸೊ ಇದರ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಬಂಧನ ಮಾಡ್ತಾ ಇರುವಂತದ್ದು. ಆದರೆ ಈ ಹಿಂದೆ ಘಟನೆ ನಡೆದ ದಿವಸ ಆಡಳಿತಾರೂಢ ಸರ್ಕಾರ ಇದ್ದಂತ ನಾಸಿರ್ ಹುಸೇನ್ ಅವರು ಇರ್ಬೋದು, ಯಾರು ಕೂಡ ಹಾಗೆ ಮಾಡಿಲ್ಲ ಅಂತೇಳಿ ಅದನ್ನ ಪ್ರಶ್ನೆ ಮಾಡಿದಂತ ಮಾಧ್ಯಮದವರ ಮೇಲೂ ಕೂಡ ಒಂದು ದಬ್ಬಾಳಿಕೆ ಮಾಡಿದ್ರು. ಆದ್ರೆ ಈಗ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂತದ್ದು ಪಕ್ಕ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಂಧನ ಮಾಡಲಾಗಿದೆ. ಆದ್ರೆ ಈ ಹಿಂದೆ ನಾಶಿಪುಡಿಯನ್ನ ಹಾವೇರಿಯಲ್ಲಿ ಕೂಡ ವಿಚಾರಣೆ ಮಾಡಲಾಗಿತ್ತು, ಅದೇ ರೀತಿಯಾಗಿ ಬೆಂಗಳೂರು ಆಗಿತ್ತು. ಈ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ಈ ರೀತಿಯಾಗಿ ಹೇಳಿಲ್ಲ, ಅಂತೇಳಿ ಭಾರತೀಯ ಅಂತ ಹೇಳಿ ಈ ಪ್ರಕರಣವನ್ನ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಆತ ತಳ್ಳ. ಆದರೆ FSL ರಿಪೋರ್ಟ್ ಬಂದ ಬಳಿಕ ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಂಡು FSLಗೆ ಕಳಿಸಲಾಗಿತ್ತು. ಅಲ್ಲಿ ಪಾಕಿಸ್ತಾನ ಪರ ಕೂಗಿರುವಂತಹ ಘೋಷಣೆ ಮತ್ತೆ ಇವರ ವಾಯ್ಸ್ ಸ್ಯಾಂಪಲ್ಗಳು ಒಂದಕ್ಕೊಂದು ಮ್ಯಾಚ್ ಆಗಿದೆ. ಸೊ ಸದ್ಯ ಈಗ 3ರನ್ನ ಬಂಧನ ಮಾಡಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇರುವಂತದ್ದು. ಪ್ರಭು, ಅಂದ್ರೆ ಈಗ ಸಂತೋಷ್ ಪಟೇಲ್ ಈಗ ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರ ನಡೆಯುವಂತಹ ಒಂದು ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ? ಅಂದ್ರೆ ಬೇಲ್ ಆಗಿರ್ಬೋದು ಅಥವಾ ಇದು ಸಾಬೀತಾಗಿದೆ, ಈಗ ಮುಂದಿನ ಒಂದು ಕ್ರಮ ಹೇಗಿರುತ್ತೆ? ಜೊತೆಗೆ ಬಾಯಿ ತಪ್ಪಿ ಅಥವಾ ಉದ್ದೇಶಪೂರ್ವಕವಾಗಿ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅಂತ? ಪ್ರಭು, ಇದು ಅತ್ಯಂತ ಸೂಕ್ಷ್ಮವಾದ ಪ್ರಕರಣ ಆಗುತ್ತೆ. ಇದು ದೇಶ ವಿರೋಧಿ ಚಟುವಟಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶತ್ರು ರಾಷ್ಟ್ರದ ಪರವಾಗಿ, ಅದು ಶಕ್ತಿ ಸೌಧದಲ್ಲಿ ಅವರ ಪರ ಘೋಷಣೆಗಳನ್ನು ಕೂಗುವುದು, ಜಿಂದಾಬಾದ್ ಅನ್ನು ಹೇಳುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ಹೀಗಾಗಿ ಆಡಳಿತಾರೂಢ ಸರ್ಕಾರವೇ ಒಂದು ವೇಳೆ ಆ ರೀತಿ ಯಾವುದೇ ವ್ಯಕ್ತಿ ಮಾಡಿದ್ರು ಕೂಡ ಅವನ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಅವತ್ತು ಸ್ಪಷ್ಟನೆ ಕೊಟ್ಟಿದ್ರು. ಸ್ವತಃ CM ಅವರೇ ಕೂಡ ಈ ಬಗ್ಗೆ ಹೇಳಿದ್ರು. ನಿನ್ನೆ ಗೃಹ ಸಚಿವರು ಏನು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಭೆಯನ್ನು ಕರೆದು ಹೊರ ಬಂದಾಗಲೂ ಕೂಡ ಯಾವುದೇ ಮುಲಾಜಿಲ್ಲ, ಯಾರಾದ್ರೂ ಪಾಕ್ ಪರ ಘೋಷಣೆ ಕೂಗಿದ್ದಾಗಿರ್ಲಿ ಅಂಥವ್ರ ವಿರುದ್ಧ ಶಿಸ್ತು ಕಾನೂನು, ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಈಗ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಅದರ ಜೊತೆಗೆ 3 ಆಳ ಹಿನ್ನೆಲೆಯನ್ನು ಪರಿಶೀಲನೆಯನ್ನು
ಇವರು ಈ ರೀತಿಯಾಗಿ ಕೂಗಲಿಕ್ಕೆ ಕಾರಣ ಏನು? ಇವರಿಗೆ ಯಾರಾದರೂ ಪ್ರಮೋಟ್ ಮಾಡಿದ್ರ ಈ ರೀತಿಯಾಗಿ ಕೂಗಬೇಕು ಅಂತೇಳಿ ಪ್ರಚೋದನೆಯನ್ನು ಕೊಟ್ಟಿದ್ದಾರಾ? ಇಲ್ಲ ಯಾರಿಗಾರು ಇವ್ರಿಗೆ ಗೈಡ್ ಮಾಡಲಾಗಿದೆಯಾ? ಇಲ್ಲ ಇವ್ರು ಯಾವ್ದಾದ್ರು ಸಂಘಟನೆಗೆ ಸಂಪರ್ಕದಲ್ಲಿ ಯಾವ್ದಾದ್ರು ನಿಷೇಧಿತ ಸಂಘಟನೆಗೆ ಸೇರ್ ಈಗ ಹಲವು ಆಯಾಮಗಳು ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ಏಕಾಏಕಿಯಾಗಿ ಇವರು ಪಾಕ್ ಪರ ಘೋಷಣೆಯನ್ನು ಕೂಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಶತ್ರು ರಾಷ್ಟ್ರದ ಪರವಾಗಿ ಇವರು ಘೋಷಣೆಯನ್ನು ಕೂಗಿರುವಂಥದ್ದು. ಅದು ಶಕ್ತಿಸೌಧ ವಿಧಾನಸೌಧದಲ್ಲಿ ಘಟನೆ ನಡೆದಿದ್ದು. ಹೀಗಾಗಿ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಈ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಏನು ಮತ್ತೊಂದಿಷ್ಟು ವಿಚಾರಣೆಗೆ ಮತ್ತು ತನಿಖೆಯನ್ನು ಮಾಡಲಿಕ್ಕೆ ಪೊಲೀಸ್ ಕಸ್ಟಡಿ. ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಕೇಳದೇ ಇದ್ರೆ ಆರೋಪಿಗಳನ್ನ ನ್ಯಾಯಾಂಗ ಇರುವಂತದ್ದು. ಪ್ರಭು ಸಂತೋಷ್ ಪಟೇಲ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಆಮೇಲೆ ಕೆಲವೊಂದಿಷ್ಟು ಸಮರ್ಥನೆಗಳು ಅದನ್ನ ಸ್ಲೋ ಮೋಷನ್ ಮಾಡಿ ಕೇಳಿಸುವಂಥದ್ದು, ನಾಸಿರ್ ಸಾಬ್, ನಾಸಿರ್ ಹುಸೇನ್ ಜಿಂದಾಬಾದ್ ಈ ರೀತಿ ಕೇಳಿಸುವುದು ಬಹಳ ಕ್ಲಿಯರ್ ಆಗಿ ಕೇಳಿಸಿತ್ತು. ಅಲ್ಲಿ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಕ್ಲಿಪ್ಪಿಂಗ್ ಇತ್ತು, ಬಟ್ ವಿತಂಡವಾದ ಕೂಡ ಜಾಸ್ತಿ ಇತ್ತು. ಹಾಗಾಗಿ ಇದಕ್ಕೆ ಏನು ಹೇಳ್ತಾರೆ ಅಂತ ಅಧಿಕೃತವಾಗಿ ವರದಿನೇ ಬಂದ್ಬಿಡುತ್ತಲ್ಲ. ಪ್ರಭು, ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಅತ್ಯಂತ ಮುಜುಗರಕ್ಕೆ ಒಳಗಾಗುವಂತಹ ವಿಷಯ. ಹೀಗಾಗಿ ಎಲ್ಲೋ ಒಂದು ಕಡೆ ಆಡಳಿತಾರೂಢ ಸರ್ಕಾರ ಇರ್ಬೋದು, ನಾಸಿರ್ ಹುಸೇನ್ ಅವರು ಇರ್ಬೋದು, ಅದನ್ನ ಸಮರ್ಥನೆ ಮಾಡ್ಕೋಬೇಕಾಗಿತ್ತು ಅವರ ರಾಜಕೀಯ ಲಾಭಕ್ಕೆ. ಸೊ ಹೀಗಾಗಿ ಅವತ್ತು ಅವರು ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರು. ಅದರ ಜೊತೆಗೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಏನು ಕೇಳ್ರು ಆ ಸ್ಟೇಟ್ಮೆಂಟ್ಗಳನ್ನ ಗಮನಿಸ್ಬೋದು. ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಹೇರುವಂಥದ್ದಾಗಿರುತ್ತೆ. ಸರ್ಕಾರದ ವಿರೋಧವಾಗಿ ಯಾವುದೇ ವರದಿ ಕೂಡ ಸಿದ್ಧವಾಗೋದಿಲ್ಲ ಮತ್ತು ತನಿಖಾ ಹಂತದಲ್ಲೂ ಕೂಡ ಸರ್ಕಾರದ ವಿರುದ್ಧವಾಗಿ ಮಾಡಲಿಕ್ಕೆ ತನಿಖಾಧಿಕಾರಿಗಳಿಗೂ ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಪೊಲೀಸರು ಕೂಡ ಏನು ಸರ್ಕಾರದ ಇನ್ಸ್ಟ್ರಕ್ಷನ್ ಮೇಲೆಗೆ ಕೆಲವೊಂದು ವಿಚಾರಗಳನ್ನ ಅವರವರ ರಾಜಕೀಯ ಲಾಭಕ್ಕೆ ಇವರು ತನಿಖೆಯನ್ನ ಮಾಡಬೇಕಾಗತ್ತೆ. ಇಲ್ಲೂ ಕೂಡ ಅದೇ ಆಗ್ತಿತ್ತು. ಆದರೆ ಖಾಸಗಿಯ ಡಿಟೆಕ್ಟಿವ್ ಏಜೆನ್ಸಿಗಳೇನಿದೆ ಅದರಲ್ಲಿ FSL ಎಕ್ಸ್ಪರ್ಟ್ ಆಗಿರುವಂತಹ ಫಣೀಂದ್ರ ಅವರು ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತದ್ದು ಸಾಬೀತಾಗಿರೋದ್ರ ಬಗ್ಗೆ ಮತ್ತೆ ಅವರು ಕೂಡ ಮಾಧ್ಯಮಗಳ ಮುಂದೆ ಅದನ್ನು ಸ್ಪಷ್ಟಪಡಿಸ್ತಾರೆ. ಇದರ ಬೆನ್ನಲ್ಲೇ ಇನ್ನು ಯಾವುದೇ ರೀತಿಯ ವರದಿಗಳನ್ನು ಇವರು ತಿದ್ದುಪಡಿ ಮಾಡ್ಲಿಕ್ಕಾಗಲ್ಲ, ಹೈಡ್ ಮಾಡ್ಲಿಕ್ಕೂ ಆಗಲ್ಲ, ಮತ್ತೆ ತನಿಖಾಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ಹಾಕೋಕ್ಕಾಗೋದಿಲ್ಲ. ಅಧಿಕಾರಿಗಳಿಗೂ ಕೂಡ ಇದು ಸ್ಪಷ್ಟವಾಗುತ್ತೆ. ಸೊ ಇದರ ಬೆನ್ನಲ್ಲೇ ಮೂವರನ್ನ ಬಂಧನ ಮಾಡಿದ್ದಾರೆ ಅಂದ್ರೆ ಆಶ್ಚರ್ಯವೇನಿಲ್ಲ. ಅದರ ಜೊತೆಗೆ ಅವರೀಗ ಕ್ಲೈಮ್ ಮಾಡ್ಬೋದು FSL ವರದಿ ಏನಿತ್ತು ಅದು ಕಾಯ್ತಾ ಇದ್ವಿ, ಈಗ ಬಂತು ಇವ್ರನ್ನ ವಿಚಾರಣೆ ಮಾಡಿದ್ವಿ, ಇವ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ವಿ, ಹಾಗಾಗಿ ಇವ್ರನ್ನ ನಾವು ಬಂಧನ ಮಾಡಿದ್ವಿ ಅಂತ ಕೂಡ ಅವರು ಕ್ಲೈಮ್ ಮಾಡ್ಕೊಳ್ಬೋದು. ಅದೇನೇ ಇರಲಿ, ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡಿದಂಥವ್ರಿದ್ದಾಗ ಪರ ವಿರೋಧ ಪಕ್ಷಗಳಿರ್ಬೋದು, ಆಡಳಿತ ಪಕ್ಷಗಳಿರ್ಬೋದು, ಇವೆಲ್ಲವನ್ನ ಇವರ ಒಬ್ಬರ ಮೇಲೆ ಒಬ್ಬರ ಮಾಡಿಕೊಳ್ಳುವ ಆರೋಪವನ್ನು ಬಿಟ್ಟು ಇವರು ದೇಶದ ಭದ್ರತೆಯಲ್ಲಿ ಅಂತಹ ದೇಶ ವಿರೋಧಿಗಳನ್ನ ಬಂಧನ ಮಾಡಬೇಕಾಗತ್ತೆ. ಎಲ್ಲರೂ ಒಟ್ಟಾಗಿ ಅದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಹೋರಾಟವನ್ನು ಮಾಡಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ. ನೋಡಿ, ಈಗ 3 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. RT ನಗರದ ಮುನಾವರ್, ದೆಹಲಿ ಮೂಲದ ಇಲ್ತಾಜ್, ಬ್ಯಾಡಗಿ ಮೂಲದ ಮೊಹಮ್ಮದ್ ಶಫಿ ನಾಶಿಪುಡಿ. ನೋಡಿ, ಆರೋಪಿಗಳನ್ನ ಕರ್ಕೊಂಡ್ಬರ್ತಿದ್ದಾರೆ ಪೊಲೀಸರು. ಆರೋಪಿಗಳು ನೋಡ್ತಾ ಇದೀವಿ ನಾವು. ಮುಖಕ್ಕೆ ಖರ್ಚಿಪ್ ಕಟ್ಕೊಂಡಿದ್ದಾರೆ, ಮಾಸ್ಕ್ ಹಾಕೊಂಡಿದ್ದಾನೆ ಒಬ್ಬನು, ಇನ್ನೊಬ್ಬನ ಹಾಗೆ ಮುಖ ತೋರಿಸ್ತಾ ಇದ್ದಾನೆ. 3 ಜನರು ಅವತ್ತು ಅಲ್ಲೇ ಇದ್ರು. ಇವರು 3 ಜನ ನಾಸಿರ್ ಹುಸೇನ್ ಅವರು ಆಯ್ಕೆ ಆದ್ರಲ್ಲ ರಾಜ್ಯಸಭಾ ಮೆಂಬರ್ ಆಗಿ, ಅವ್ರ ಹಿಂದೆನೇ ಇದ್ದಂಥವ್ರು, ಪಾಕ್ ಪರ ಘೋಷಣೆ ಕೂಗಿದಂಥವ್ರು. ಸರ್ಕಾರಕ್ಕೂ ಕೂಡ ಮುಜುಗರ ಆಗ್ತಾ ಇತ್ತು, ಯಾಕಂದ್ರೆ ಖಾಸಗಿ FSL ವರದಿ ಬಿಡುಗಡೆ ಆಯಿತು. ಆದರೆ ಈಗ ಅಧಿಕೃತವಾದಂತಹ ವರದಿನೇ ಬಿಡುಗಡೆಯಾಗಿ ಆಗುವಂತಹ ಮುಜುಗರದಿಂದ ತಪ್ಪಿಸ್ಕೊಳ್ತಾ ಇದೆ. ಅದರಲ್ಲೂ ಈಗ ನೋಡಿ, ಸರ್ಕಾರ ಕೂಡ ಅಷ್ಟೇ. ಮೊದಲೇ ಹೇಳಿದ್ರು ಸಿದ್ದರಾಮಯ್ಯನವರು, ಎಲ್ಲರೂ ಅದೇ ಹೇಳಿದ್ರು, ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ, ಅದು ಸಾಬೀತಾದರೆ ಖಂಡಿತವಾಗ್ಲೂ ಬಂಧಿಸ್ತೀವಿ ಅಂತ ಹೇಳಿದ್ರು. ಈಗ ಅದೇ ಬಂಧಿಸಿದ್ದಾರೆ ನೋಡಿ. ಅದು ಯಾರೇ ಆಗಿರ್ಬೋದು, ಕಾನೂನಾತ್ಮಕವಾಗಿ ಕ್ರಮ ಆಗುತ್ತೆ ಅಂತ ಹೇಳಿದ್ರು. ನೋಡಿ, ಆಗ್ತಾ ಇದೆ. ಹಾಗಾಗಿನೇ ಈ ದೇಶದ ರಕ್ಷಣೆ ವಿಚಾರಕ್ಕೆ, ಭದ್ರತಾ ವಿಚಾರಕ್ಕೆ ಬರುವಂಥದ್ದಾದರೆ ಸರ್ಕಾರ ಕೂಡ ಅಷ್ಟೇ ಇಲ್ಲಿ ಎಚ್ಚರಿಕೆ ಹೆಜ್ಜೆನ ಇಟ್ಟಿದೆ. 6 ದಿನಗಳಾದ ಮೇಲೆ ವರದಿಯನ್ನು ಆಧರಿಸಿ 3 ಜನರನ್ನ ಬಂಧಿಸಲಾಗಿದೆ. Come on!
ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಈಗ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಇಂದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ FSL ವರದಿಯನ್ನ ಬಿಡುಗಡೆ ಮಾಡಲಾಯಿತು, ಅಂದ್ರೆ ರಿಲೀಸ್ ಮಾಡಲಾಯಿತು. ಇಂದು ಪೊಲೀಸರ ಕೈ ಸೇರಿದೆ FSL ವರದಿ. ಪೊಲೀಸರ ಕೈ ಸೇರಿದೆ ಈಗ ವರದಿ. ಇದು 2ನೇ ವರದಿಯಲ್ಲಿ ಘೋಷಣೆ ಕೂಗಿರೋದು ಬಹಿರಂಗ ಆಗಿದೆ. ನೋಡಿ, 2ನೇ ವರದಿಯಲ್ಲಿ ಕಂಪ್ಲೀಟ್ ಆಗಿ ಅದು ಪ್ರೂವ್ ಆಗಿದೆ. ಘೋಷಣೆ ಕೂಗಿರೋದು ಪಕ್ಕಾ ಆದ್ಮೇಲೆ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಸುಮ್ಮನೆ ಅರೆಸ್ಟ್ ಮಾಡಲ್ಲ, ಅಲ್ಲಿ ಅಧಿಕೃತ ಅಂತ ಆದ್ಮೇಲೆ ಬಂಧನ ಆಗೋದು. 3 ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆ ಮಾಡಲಾಗುತ್ತೆ. FSL ವರದಿ ಬಿಡುಗಡೆಯಾಗಿದ್ದು ಇಂದು, ಅಂದ್ರೆ 2ನೇ ವರದಿ. ಒಂದು ಬಂದಿತ್ತು, ಅದರಲ್ಲಿ ಸ್ವಲ್ಪ ಗೊಂದಲಗಳಿದ್ವು. ಈಗ 2ನೇ ವರದಿ ಪೊಲೀಸರ ಕೈ ಸೇರಿದೆ, ಹಾಗಾಗಿ ಅದು ದೃಢವಾಗಿದೆ. ಅವರ ಧ್ವನಿ ಏನಿದೆ, ಅವ್ರ ಧ್ವನಿಗೂ ಆ ವಾಯ್ಸ್ ರೆಕಾರ್ಡಿಂಗ್ ಇವರೇನು ಪರೀಕ್ಷೆಗೆ ಒಳಪಡಿಸಿದ್ರು ಅದಕ್ಕೂ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಏನು ಘೋಷಣೆಯನ್ನು ಕೂಗಲಾಗಿತ್ತು, ಆ ಸಾಮ್ಯತೆ ಏನಿತ್ತು ಅದೆಲ್ಲೂ ಕೂಡ ಒಂದಕ್ಕೊಂದು ತಾಳೆಯಾಗಿದೆ. ಹಾಗಾಗಿನೇ ಈಗ 2ನೇ ವರದಿ ಬಹಿರಂಗ ಆದಮೇಲೆ ಅರೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಂಸದರಾಗಿರುವಂಥ ಉಗ್ರಪ್ಪನವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಈಗ 2ನೇ ವರದಿಯನ್ನು ಆಧರಿಸಿ 3 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಈಗ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಇದಾದ್ಮೇಲೆ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಸರ್ಕಾರಕ್ಕೆ ಮುಜುಗರದ ಪ್ರಶ್ನೆ ಯಾಕೆ ಬರುತ್ತೆ? ಯಾರೋ ಅಯೋಗ್ಯರು ಪಾಕಿಸ್ತಾನದ ಪರವಾಗಿ ಸ್ಲೋಗನ್ ಹಾಕಿದ್ರೆ ಅವರನ್ನ ಒದ್ದು ಒಳಕಾಗ್ತಾ ಇರ್ಬೇಕಾದ್ರೆ, ಹೌದು, ಸರ್ಕಾರ ತನ್ನ ಕರ್ತವ್ಯನ ಅತ್ಯಂತ ನಿಷ್ಠೆಯಿಂದ ನಿರ್ವಹಣೆ ಮಾಡಿರ್ಬೇಕಾದ್ರೆ ಬಹುಶಃ ಸರ್ಕಾರಕ್ಕೆ ಶಬಾಷ್ಗಿರಿ ಕೊಡಬೇಕಾಗಿರುವಂತದ್ದು ಎಲ್ಲರ ಜವಾಬ್ದಾರಿ ಇದೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ. ಎಸ್ ಸರ್. ಸಾರ್ವಭೌಮತ್ವವನ್ನ, ಈ ದೇಶದ ಏಕತೆ ಸಮಗ್ರತೆಯನ್ನ ಉಳಿಸ್ತಕ್ಕಂಥದ್ರಲ್ಲಿ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಸೊ ಹಾಗಾಗಿ ಮೊದಲು ದೇಶ ಉಳಿದ್ರೆ ಆಮೇಲೆ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಜನ ಉಳಿಯುವಂಥದ್ದು ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟಿರುವಂತ ಪಕ್ಷ. ಹಾಗಾಗಿ ಯಾವನೇ ಆಗಿರ್ಲಿ ದೇಶ ವಿರೋಧಿ ಕೃತ್ಯಗಳನ್ನ ಎಸಗಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸುವಂತ ಕೆಲಸವನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನ ಅತ್ಯಂತ ಹೃದಯಪೂರ್ವಕವಾಗಿ ಅವರನ್ನ ಅಭಿನಂದಿಸ್ತೇನೆ. ಇವರ ಬರೇ ಅರೆಸ್ಟ್ ಮಾಡೋದಲ್ಲ, ಅವರಿಗೆ ಕಾನೂನು ರೀತ್ಯ ಯಾರು ಇವರು ದೇಶದ್ರೋಹಿ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ತಾರೆ, ಯಾರೇ ಇರಲಿ, ಯಾವುದೇ ಪಕ್ಷಕ್ಕೆ ಸೇರಿರ್ಲಿ, ಯಾವುದೇ ಸಂಘಟನೆಗೆ ಸೇರಿರ್ಲಿ, ಅಂತ ಅಯೋಗ್ಯರನ್ನ ಕಾನೂನು ರೀತ್ಯ ಕ್ರಮ ಜರುಗಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡ್ತಕ್ಕಂತ ಕೆಲಸ ಸರ್ಕಾರವನ್ನು ಮಾಡುತ್ತೆ. ಅವರಿಗೆ ನ್ಯಾಯಾಲಯಗಳು ಸಹ ಮಾಡಬೇಕು ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಸರ್, ಈ ಸಂದರ್ಭದಲ್ಲಿ ಸಮರ್ಥನೆಗಳಾದವು ಸರ್. ಸ್ಟಾರ್ಟಿಂಗ್ ಅಲ್ಲಿ ತಮ್ಮ ಪಕ್ಷದಿಂದ ಸಮರ್ಥನೆಗಳಾದವು. ಆ ತರ ಕೂಗೇ ಇಲ್ಲ, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಹೇಳಿ. ನೋಡಿ, ನಾನು ಈ ಹಂತದಲ್ಲಿ, ಯಾಕಂದ್ರೆ ಕೇಸಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇರುವಂತ ಸಂದರ್ಭದಲ್ಲಿ ನಾನೊಬ್ಬ ವಕೀಲನಾಗಿ, ಒಬ್ಬ ಮಾಜಿ ಸಂಸತ್ ಸದಸ್ಯನಾಗಿ, ಮಾಜಿ ವಿರೋಧ ಪಕ್ಷದ ನಾಯಕನಾಗಿ ಅದರ ಮೇಲೆ ಯಾವುದೇ ವಿಧವಾದಂತ ರಿಯಾಕ್ಷನ್ಸ್ ಅನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಯಾವ ಮಾಹಿತಿ ಸಿಕ್ಕಿದೆಯೋ ಆ ಮಾಹಿತಿಯ ಆಧಾರದ ಮೇಲೆ ಮತ್ತು FSL ವರದಿ ಆಧಾರದ ಮೇಲೆ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್. ನಮ್ಮ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ರಾಷ್ಟ್ರ ವಿರೋಧಿ ಪ್ರವೃತ್ತಿ ಹೊಂದಿರತಕ್ಕಂಥವರಿಗೆ ರಕ್ಷಣೆ ಕೊಡುವ ಪ್ರಶ್ನೆ ಇಲ್ಲ. ಅಂತವರನ್ನ ಶಿಕ್ಷೆಗೆ ಒಳಪಡಿಸ್ತಕ್ಕಂಥದ್ದು ನಮ್ಮ ಪಕ್ಷದ ಮತ್ತು ನಮ್ಮ ಸರ್ಕಾರದ ಬದ್ಧತೆ ಅನ್ನುವಂಥದ್ದು ಅವರ ಏನು ಕ್ರಿಯೆ ಇದೆ, ಅವರೇನ್ ತೆಗೆದುಕೊಂಡಿರ್ತಕ್ಕಂಥ ಆಕ್ಷನ್ ಇದೆ, ಅದರಿಂದ ಸ್ಪಷ್ಟವಾಗುತ್ತೆ. ಹಾಗಾಗಿ ಯಾರು ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದನ್ನ ಬಳಸ್ಕೊಂಡು ಅದರಲ್ಲೂ ವಿಶೇಷವಾಗಿ ಈ ಸಂಘ ಪರಿವಾರದ ಜನ, ಭಾರತೀಯ ಜನತಾ ಪಾರ್ಟಿಯವರು ಏನು ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ, ನಾನು ಅವ್ರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೇನಾದ್ರೂ ದೇಶದ ಬಗ್ಗೆ ಗೌರವ ಇದ್ರೆ ಆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿರೋದನ್ನ ಕೇವಲ ತೋರಗಾಣಿಕೆಗೆ ಅರೆಸ್ಟ್ ಮಾಡಿದ್ದಲ್ಲ, ಆ ಹಿಂದೆ ಇರುವಂತ ಶಕ್ತಿಗಳು ಯಾರು, ಅದಕ್ಕೆ ಕಾರಣ ಯಾರು, ಅದಕ್ಕೆ ಫೇಲ್ಯೂರ್ ಆಗಿರುವಂತ ಬೇಹುಗಾರಿಕೆ ಇಲಾಖೆ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅದರ ನೈತಿಕ ಹೊಣೆಯನ್ನ ಹೊರಬೇಕಲ್ವಾ? ಸಿಂದಗಿನಲ್ಲಿ ಇದೆ RSS BJPನವರು ಇದೇ ರೀತಿ ಪಾಕಿಸ್ತಾನದ ಫ್ಲಾಗ್ ಅನ್ನ ಆಯಿಸ್ತು ಮಾಡಿದ್ರು. ಸೊ ಅದರ ಬಗ್ಗೆನೂ ಸಹ ಭಾರತೀಯ ಜನತಾ ಪಾರ್ಟಿಯವರು, ಸಂಘ ಪರಿವಾರದವರು ದೇಶದ ಜನತೆಗೆ ಉತ್ತರ ಕೊಡ್ಬೇಕಲ್ಲ ಸರ್. ಈಗ ಹೌದು ಸರ್, ಬಟ್ ಈಗ ಬಿಜೆಪಿಯ ನಾಯಕರು ಅದನ್ನ ಬಿಡುಗಡೆ ಮಾಡಿದ್ರು, ಖಾಸಗಿ ವರದಿನ ಬಿಡುಗಡೆ ಮಾಡಿದ್ರು. ಇಷ್ಟಾದ್ರೂ ಸರ್ಕಾರ ನಂಬಿಕೆ ಬರ್ತಿಲ್ಲ, ಮುಚ್ಚಿಡ್ತಿದ್ದಾರೆ. ರಿಪೋರ್ಟ್ ಬಂದಿದೆ, ಬಿಡುಗಡೆ ಮಾಡ್ತಾ ಇಲ್ಲ, ಮೀನಾಮೇಷ ಅಂತ ಹೇಳ್ತೀನಿ. ಭಾರತೀಯ ಜನತಾ ಪಾರ್ಟಿಯವರಿಗೆ ಇವ್ರು ಯಾರು ಸಹ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿಯಾಗ್ತವ್ರಲ್ಲ. RSS ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷ್ನರ ಜೊತೆನಲ್ಲಿ ಇದ್ದಂತವ್ರು. ಇದನ್ನ
ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಆ ಸ್ವಾತಂತ್ರ್ಯದ ಬೆಲೆನೇ ಭಾರತೀಯ ಜನತಾ ಪಾರ್ಟಿಯವರಿಗೆ ಗೊತ್ತಿಲ್ಲ, ದೇಶ ಪ್ರೇಮದ ಅರಿವೇ ಇವರಿಗಿಲ್ಲ. ಇವರ ಪ್ರಧಾನಮಂತ್ರಿಗಳು ಪಾಕಿಸ್ತಾನಕ್ಕೆ ಟೀ ಕುಡಿಯೋದಕ್ಕೆ ಹೋಗ್ತಾರೆ, ಮ್ಯಾಂಗೋ ಎಕ್ಸ್ಚೇಂಜ್ ಮಾಡ್ಕೊಳಕ್ ಹೋಗ್ತಾರೆ. ನಾಟ್ಯ ಆಗೋದಿಲ್ವಾ ಪ್ರಧಾನಮಂತ್ರಿಗಳಿಗೆ ಭಾರತೀಯ ಜನತಾ ಪಾರ್ಟಿಯವರು? ನಮಗ್ ಪಾಠ ಹೇಳ್ತಾರ? ನಾವಿವತ್ತು ದೇಶಭಕ್ತರಾಗಿರೋದ್ರಿಂದ, ದೇಶದಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಹಿನ್ನೆಲೆ ಇರುವಂತ ಪಕ್ಷದಿಂದ ಯಾರು ದೇಶದ್ರೋಹಿಗಳಿದ್ದಾರೆ, ದೇಶದ ಶತ್ರು ರಾಷ್ಟ್ರ ಆಗಿರುವಂತ ಪಾಕಿಸ್ತಾನದ ಪರವಾಗಿ ಸ್ಲೋಗನ್ ಹಾಕಿದ್ದಾರೆ, ಅವರನ್ನ ಒದ್ದು ಒಳಕ್ಕೆ ಹಾಕುವಂತ ಕೆಲಸವನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂತ ಅದನ್ನ ಎಲ್ಲರೂ ಸಹ ಅಭಿನಂದಿಸಬೇಕಾಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ಭಾರತೀಯ ಜನತಾ ಪಾರ್ಟಿ. ಬಟ್ ಇದು ಸರ್, ಇದು ರಾಜಕೀಯ ಕೆಸರಚಾಟ ಕಾರಣ ಆಗಿತ್ತು ಆರಂಭದಲ್ಲಿ ಕೂಗಿದಾಗ. ಇದು ಈ ವರದಿ ಬಂದ ಮೇಲೆ, ಅರೆಸ್ಟ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ತಮ್ಮೇಲೆ ಮುಗಿಬೀಳು ಕಾಯ್ತಿದ್ದಾರೆ ಬಿಜೆಪಿ ಅವರೀಗ. ನಾನು ಇಷ್ಟೇ ಹೇಳ್ತೇನೆ, ಸರ್ಕಾರ ತನ್ನ ಕರ್ತವ್ಯವನ್ನ ಅತ್ಯಂತ ಸ್ಪಷ್ಟತೆಯಿಂದ ನಿರ್ವಹಣೆ ಮಾಡಿದ್ದಾರೆ. ಸೊ ಭಾರತೀಯ ಜನತಾ ಪಾರ್ಟಿಯವರ ಹಾಗೆ ತೋರಗಾಣಿಕೆಯ ನಾಟಕಗಳನ್ನ ಹಾಡೋದಿಲ್ಲ. ನಾನು ಕೇಳ್ತೇನೆ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಂತ ಹಿನ್ನೆಲೆಯಲ್ಲಿ ಏನ್ ಕೆಲಸ ಮಾಡಿದಿರ್ರಿ? ಅಥವಾ ಚೈನಾದ ಬಾರ್ಡರ್ ಅಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿದಾರಲ್ಲ ಯಾರು ಚೈನೀಯರು, ಏನ್ ಮಾಡಿದಿರಿ? ನಾಚಿಕೆ ಆಗೋದಿಲ್ವಾ ನಿಮ್ ಪ್ರಧಾನಿಗಳಿಗೆ? ಸುತ್ತಲೂ ಇರುವಂತ ಎಲ್ಲಾ ರಾಷ್ಟ್ರಗಳು ಇವತ್ತು ಶತ್ರು. ಒಂದು ಕಡೆ ನೇಪಾಳ ಶತ್ರು ರಾಷ್ಟ್ರ ಆಗಿದೆ, ಇನ್ನೊಂದು ಕಡೆ ಪಾಕಿಸ್ತಾನ ಆಗಿದೆ, ಇನ್ನೊಂದು ಕಡೆ ಚೈನಾ ಆಗಿದೆ, ಮಾಲ್ಡೀವ್ಸ್ ಆಗಿದೆ, ಇವನ್ ತಿಳುವನು ಸಹ ಸಣ್ಣ ರಾಷ್ಟ್ರಗಳು ಇವತ್ತು ನಮ್ಮ ಶತ್ರು ರಾಷ್ಟ್ರಗಳಾಗ್ತಾ ಇದ್ದಾವಲ್ಲ. ಸೊ ಇದರ ನಿಮ್ಮ ಪ್ರವೃತ್ತಿ ಏನಿದೆ ಭಾರತೀಯ ಜನತಾ ಪಾರ್ಟಿಯವರಿಗೆ? ಸರ್ಕಾರ ಇಂತಹ ಘಟನೆಗಳಿಗೆ ಯಾವುದೇ ಕಾರಣಕ್ಕೂ, ಅಂದ್ರೆ ಸರ್ಕಾರ ಈಗ ದೇಶದ್ರೋಹದ ಯಾವುದೇ ರೀತಿ ಕೃತ್ಯಗಳಾದ್ರೂ ಸರ್ಕಾರ ಸಹಿಸಿಕೊಳ್ಳಲ್ಲ, ಅದು ಯಾರೇ ಆಗಿರ್ಬೋದು, ಅಂಥವ್ರನ್ನ ಒದ್ದು ಒಳಗೆ ಹಾಕುತ್ತೆ ಅನ್ನುವಂಥ ಒಂದು ಸಂದೇಶ ಸರಿ ತಮ್ಮ ಸರ್ಕಾರದಿಂದ. ನೋಡಿ, ನಾನು ಇಷ್ಟೇ ಹೇಳ್ತೇನೆ, ಆ ಪುಲ್ವಾಮಾ ಘಟನೆ ಬಳಸ್ಕೊಂಡ್ರಲ್ಲ ಕಳೆದ ಚುನಾವಣೆಯಲ್ಲಿ, ಇವತ್ತು ಅಲ್ಲಿಯ ರಾಜ್ಯಪಾಲರಾಗಿದ್ದಂತವ್ರು ಆ ಪುಲ್ವಾಮಾ ಘಟನೆನ ಎಷ್ಟು ಸುಳ್ಳಿತ್ತು ಅನ್ನೋದನ್ನ ಜನತೆ ಮುಂದೆ ಇಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಕಾಂಗ್ರೆಸ್ ಇವತ್ತೇನು ರಾಜ್ಯದಲ್ಲಿ ಯಾವನು ದೇಶದ್ರೋಹಿ ಕೆಲಸ ಮಾಡಿದ್ದಾನೆ, ಯಾರು ಪಾಕಿಸ್ತಾನದ ಪರವಾಗಿ ಸ್ಲೋಗನ್ ಹಾಕಿದ್ದಾರೆ, ಅವರನ್ನ ಒಳಗೆ ಹಾಕುವಂತ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಇದು ನಿಜವಾದಂತ ದೇಶ ಪ್ರೇಮದ ಸಂಕೇತ ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿಯವರು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ನೋಡಿ, ಉಗ್ರಪ್ಪನವ್ರು ಮಾತಿದು, ನಾವು ಸುಮ್ಮನೆ ಅವ್ರನ್ನೇನು ಒಳಗಡೆ ಇಟ್ಕೊಂಡ್ವಾ ಅವ್ರನ್ನ, ಅಥವಾ ಇದನ್ನ ರಿಲೀಸ್ ಮಾಡದೇ ಬಿಟ್ವಾ? ವರದಿ ಬಂದಿದೆ, ವರದಿ ಆಧರಿಸಿ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಒದ್ದು ಒಳಗೆ ಹಾಕ್ತಾ ಇದ್ದಾರೆ. ಇದು ನಮ್ಮ ಸರ್ಕಾರದ ಬದ್ಧತೆ. ದೇಶದ್ರೋಹದ ಬಗ್ಗೆ ನೀವು ನಮಗೆ ಪಾಠ ಮಾಡಬೇಕಾಗಿಲ್ಲ. ನಾವು ಕೂಡ ರಾಷ್ಟ್ರ ಭಕ್ತರೇ. ದೇಶ ರಾಜ್ಯ ಅಂತ ಬಂದಾಗ ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತೆಗೆದುಕೊಳ್ತೇವೆ ಅನ್ನೋದಕ್ಕೆ ಇದೇ ಒಂದು ಸಂಕೇತ ಅಂತ ಉಗ್ರಪ್ಪನವರು ಹೇಳಿದ್ದಾರೆ.